ನಿಧಿ, ಯಾಕಮ್ಮ ನೆನಪಾಗ್ತದಲ್ಲ? ನಿನ್ನ ನೋವು ನನಗೆ ಅರ್ಥ ಆಗತ್ತೆ ನಿಧಿ. ತಾಯಿಯಿಂದ ದೂರ ಇದ್ದು ಬದುಕೋದೇ ಕಷ್ಟ. ಅಂಥದ್ರಲ್ಲಿ ನೀನಾಗೆ ತಾಯಿನ ಹಿಡ್ಕೊಡ್ಬೇಕು ಅನ್ಕೋತಾ ಇದೆಯಾ? ತಾಯಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೋತಾ ಇದೆಯಾ? ಇದು ಯಾವ ಮಕ್ಕಳು ತಗೊಳಕ್ಕಾಗದೇ ಇರೋಂಥ ದೊಡ್ಡ ನಿರ್ಧಾರ. ಮಗಳಾಗಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ನಿನ್ಗೆ ಅನ್ನಿಸ್ಬೋದು. ಆದರೆ ಮನುಷ್ಯಳಾಗಿ ನೀನು ಮಾಡ್ತಾ ಇರೋದು ಸರಿ ಅಂತ ನಿನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ. ಇಂಥ ಸಮಯದಲ್ಲಿ ನಿನ್ಗೇನು ಹೇಳಬೇಕು, ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ, ನಿನಗೋಸ್ಕರ ನಿನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ಶಾರ್ವರಿಗೆ ಇನ್ನೊಂದು ಅವಕಾಶ ಕೊಡೋಣ. ಅವಳು ಬದಲಾಗ್ತೀನಿ ಅಂದರೆ ಅವಳು ಮಾಡಿದ್ದನ್ನೆಲ್ಲ ಮರೆತು ಕ್ಷಮಿಸ್ಬಿಡೋಣ. ಇಲ್ಲ ಅದಕ್ಕೆ ಅವಳನ್ನು ಕ್ಷಮಿಸೋದು, ಅವಳಿಗೆ ಇನ್ನೊಂದು ಅವಕಾಶ ಕೊಡೋದು ನಾವು ಮಾಡಿಕೊಳ್ಳೋ ಮೂರ್ಖತನ. ಇಷ್ಟು ವರ್ಷ ಬದಲಾಗದೆ ಇರೋಳು ಈಗ ಬದಲಾಗ್ತಾಳೆ ಅಂತ ನಂಬೋಕ್ಕಾಗತ್ತ? ಅದಕ್ಕೆ ಅವಳು ಮನುಷ್ಯಲೇ ಅಲ್ಲ, ರಾಕ್ಷಸಿ. ಅವಳು ಬದಲಾಗ್ತಾಳೋ ಬಿಡ್ತಾಳೋ, ಆದರೆ ಅವಳು ಮಾಡಿರೋ ತಪ್ಪುಗಳು ಯಾವುದು ಕ್ಷಮಿಸೋ ಅಂಥದ್ದಲ್ಲ. ಹೌದು ದೊಡ್ಡಮ್ಮ, ನಾನು ಈ ರೀತಿ ಎಮೋಷ್ನಲ್ ಆಗ್ತೀನಿ ಎಂದು ಮಾತ್ರಕ್ಕೆ ಮಾಮ್ನ ಕ್ಷಮಿಸೋ ಅವಶ್ಯಕತೆ ಇಲ್ಲ. ದುಃಖ ಆಗ್ತಿರುತ್ತೆ, ಬಟ್ ನ್ಯಾಯಕ್ಕೆ ಸತ್ಯಕ್ಕೆ ಗೆಲುವು ಸಿಗಲೇಬೇಕು ಅಂತನೂ ಅನ್ನಿಸ್ತಾ ಇರುತ್ತೆ. ಇಷ್ಟೆಲ್ಲ ತಪ್ಪುಗಳು ಮಾಡಿರೋ ಮಾಮ್ನ ನಾವು ಕ್ಷಮಿಸ್ಬಿಟ್ರೆ ಪ್ರಪಂಚಕ್ಕೆ ಕೆಟ್ಟ ಸಂದೇಶ ಕೊಟ್ಟ ಹಾಗಾಗುತ್ತೆ. ಸಂಬಂಧಗಳಿದೆ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದಾ? ನಿಧಿ ಹೇಳ್ತಿರೋದು ನಿಜ. ಅದಕ್ಕೆ ದಯವಿಟ್ಟು ನಿಮ್ಮ ಮನಸ್ಸನ್ನು ಕಲ್ಲಾಗಿಟ್ಟುಕೊಳ್ಳಿ, ಕರಗಬೇಡಿ. ಅವಳು ನಮ್ಮನೆ ನಂದಾದೀಪನೇ ಆರಿಸಿದಾಳೆ. ನಿಮ್ಮನೆಯಲ್ಲೂ ಅವಳಿಂದ ಒಂದು ಜೀವ ಹೋಗಿತ್ತು. ನಮ್ಮನೆ ಮಕ್ಕಳನ್ನ ನಿಮ್ಮನ್ನ ಕೊಲ್ಲೋದಕ್ಕೆ ನೋಡಿದಾಳೆ. ಅವಳು ಮಾಡಿರೋ ತಪ್ಪನ್ನ ಕ್ಷಮಿಸೋದಕ್ಕಾಗಲ್ಲ. ಅದಕ್ಕೆ ಅದೆಲ್ಲ ಸರಿ ಮಹೇಶ್ ಅವರೇ,